ಪ್ರವಾಸಿಗರ ಸ್ವರ್ಗ ಅಕ್ಷರಶಃ ಭೂಕುಸಿತದಿಂದ ನಲುಗಿ ಹೋಗಿದೆ. ವಯನಾಡಿನಲ್ಲಿ 385ಕ್ಕೆ ಸಾವಿನ ಸಂಖ್ಯೆ ಏರಿಕೆಯಾಗಿದೆ. 7ನೇ ದಿನವೂ ಕೂಡ ನಿರಂತರ ಶೋಧ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. 3000ಕ್ಕೂ ಹೆಚ್ಚು ಮಂದಿ ಈ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಜೆಸಿಬಿ ಮೂಲಕ ಕಲ್ಲುಗಳನ್ನು ಸರಿಸಿ ಅದರ ಅಡಿಯಲ್ಲಿರುವಂತಹ ಶವಗಳನ್ನು ಹೆಕ್ಕಿ ತೆಗೆಯುವಂತಹ ಕೆಲಸ ಆಗ್ತಾ ಇದೆ. ಪ್ರಪಾತದಲ್ಲಿ ಶವಗಳ ಹುಡುಕಾಟ ಕಾರ್ಯ 7ನೇ ದಿನವೂ ಕೂಡ ಮುಂದುವರೆದಿರುವಂಥದ್ದು. ಇವತ್ತಿಗೆ ಸರಿಯಾಗಿ 7 ದಿನಗಳ ಹಿಂದೆ ಕೇರಳದ ವಯನಾಡಿನಲ್ಲಿ ಈ ಭೂಕುಸಿತ ಸಂಭವಿಸಿತ್ತು. 4 ಗ್ರಾಮಗಳು ಸಂಪೂರ್ಣವಾಗಿ ನಾಮಾವಶೇಷವಾಗಿದ್ದು, ಇಲ್ಲಿಯವರೆಗೂ 385ಕ್ಕೂ ಹೆಚ್ಚಿನ ಶವಗಳನ್ನು ಹೊರತೆಗೆಯಲಾಗಿದೆ. ನಿನ್ನೆ 55 ಶವಗಳ ಸಾಮೂಹಿಕ ಅಂತ್ಯ ಸಂಸ್ಕಾರವನ್ನು ಮಾಡಿ ಮುಗಿಸಿದ್ದಾರೆ. ಭೂಕುಸಿತದ ಪ್ರಕರಣದಿಂದ ದೇವರನಾಡು ಕೇರಳ ತತ್ತರಿಸಿ ಹೋಗಿದೆ. 3 ಗ್ರಾಮಗಳು ಸಂಪೂರ್ಣವಾಗಿ ನೆಲಸಮ ಆಗಿದೆ ಮತ್ತು 3 ಗ್ರಾಮಗಳು ಕೂಡ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ಇನ್ನೂ ಕೂಡ ಶವಗಳಿಗಾಗಿ ಹುಡುಕಾಟ ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದೀಗ ನಾನು ಚೂರಲ್ಮಲ ಬಳಿ ಇದ್ದೀನಿ. ಚೂರಲ್ಮಲ ಬಳಿ ಕೂಡ ಈಗಾಗಲೇ ಶವಗಳಿಗಾಗಿ ಶೋಧ ಕಾರ್ಯ ಕೂಡ ಮುಂದುವರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಇಂದಿಗೆ ಘಟನೆ ನಡೆದು 7 ದಿನಗಳಾಯಿತು. 7 ದಿನಗಳಿಂದ ಕೂಡ ಸತತವಾಗಿ 3000ಕ್ಕೂ ಹೆಚ್ಚು ಸಿಬ್ಬಂದಿ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಈ ಕಾರ್ಯಾಚರಣೆಯ ಜೊತೆಗೆ ಸ್ವಯಂ ಸೇವಕರು ಕೂಡ ಸಾಥವನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಅದು ಪುಂಜರಿ ವಟ್ಟಂ ಎಂಬ ಸ್ಥಳ. ಮೊದಲಿಗೆ ಲ್ಯಾಂಡ್ಸ್ಲೈಡ್ ಆಗಿದ್ದೆ ಆ ಒಂದು ಸ್ಥಳದಿಂದ. ಆ ಒಂದು ಸ್ಥಳದಲ್ಲಿ ಸಂಭವಿಸಿದಂಥ ಲ್ಯಾಂಡ್ಸ್ಲೈಡಿಂದ ಬಂಡೆಗಲ್ಲುಗಳೇ ಉರುಳಿ ಬಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿಂದ ಸುಮಾರು 1.5-2 ಕಿಲೋಮೀಟರ್ನಷ್ಟು ದೂರದಲ್ಲಿರ್ತಕ್ಕಂಥದ್ದು. ಆ ದೂರದಲ್ಲಿರ್ತಕ್ಕಂಥ ಪ್ರದೇಶದಿಂದ ಅಂದರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ದಪ್ಪವಾದಂಥ ಬಂಡೆಗಲ್ಲುಗಳೇ ಚೆಂಡಿನ ರೂಪದಲ್ಲಿ ಹರಿದು ಬಂದಿದೆ. ಆ ಹಿನ್ನೆಲೆಯಲ್ಲಿ 3 ಗ್ರಾಮಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಪ್ರಮುಖವಾಗಿ ಪುಂಜರಿ ವಟ್ಟಂ ಮತ್ತು ಮುಂಡಕೈ ಹಾಗೂ ಚೂರಲ್ಮಲ 3 ಗ್ರಾಮದಲ್ಲೂ ಕೂಡ ಈಗಾಗಲೇ ಸ್ಮಶಾನ ಮೌನ ಆವರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದೀಗ ಇಲ್ಲಿ ರೆಸ್ಕ್ಯೂ ಸಿಬ್ಬಂದಿಗಳು ಕೂಡ ಆಗಮಿಸೋದ್ರ ಮೂಲಕವಾಗಿ ತಮ್ಮ ರೆಸ್ಕ್ಯೂ ಕಾರ್ಯವನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಈಗಾಗಲೇ ರೆಸ್ಕ್ಯೂ ತಂಡ ಕೂಡ ರೆಸ್ಕ್ಯೂ ಮಾಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಮತ್ತು ಈಗಾಗಲೇ 6 ಝೋನ್ಗಳನ್ನಾಗಿ ಈ ಒಂದು ಕಾರ್ಯಾಚರಣೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ಒಂದೊಂದು ಝೋನ್ನಲ್ಲಿ 12ರಿಂದ 13 ತಂಡಗಳನ್ನು ರಚನೆಯನ್ನು ಮಾಡಿಕೊಂಡಿದ್ದಾರೆ. 12ರಿಂದ 13 ತಂಡಗಳು ಕೂಡ ಒಂದೊಂದು ಪ್ರದೇಶದಲ್ಲಿ ಹೋಗೋದ್ರ ಮೂಲಕವಾಗಿ ತಮ್ಮ ರೆಸ್ಕ್ಯೂ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನು ಚಾಲಿಯಾರ್ ನದಿ ಕೂಡ ಇನ್ನೂ ಕೂಡ ರಭಸವಾಗಿ ಹರಿತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ 12ರಿಂದ 13 ಟೀಮ್ಗಳನ್ನು ರಚನೆಯನ್ನು ಮಾಡಿಕೊಂಡು ಪ್ರತಿಯೊಂದು ಟೀಮ್ ಕೂಡ ಒಂದೊಂದು ಸ್ಥಳಕ್ಕೆ ತೆರಳೋದ್ರ ಮೂಲಕವಾಗಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಒಟ್ಟಾರೆಯಾಗಿ ಇಂದು ಕೂಡ 7ನೇ ದಿನದ ಕಾರ್ಯಾಚರಣೆ ಒಂದು ಬಿರುಸಿನಿಂದ ಆರಂಭವಾಗಿದೆ. ಮಳೆ ಕೂಡ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂದಿನ ಕಾರ್ಯಾಚರಣೆ ವೇಗವನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ನಿತಿನ್ ಜೊತೆ ವಿಜಯ್ ಕುಮಾರ್.